ಎಂಟೈರ್ ಗಾಡಿನ ಡೀಟೇಲ್ ಆಗಿ ಹುಡ್ಕುದ್ರು 1/4 kg ಪ್ಲಾಸ್ಟಿಕ್ ಸಿಗಲ್ಲ. ಪಕ್ಕಾ ಮೆಟಲ್ ಗಾಡಿ. ಚೂರೇ ಚೂರು ವೈಬ್ರೇಷನ್ ಇಲ್ಲ ಗುರು ಗಾಡಿಲಿ. ಪ್ರೀಮಿಯಂನೆಸ್ಸು ರಿಚ್ನೆಸ್ಸು ತುಂಬಿ ತುಳುಕ್ತಾ ಇದೆ. ಇಂಥ ಪ್ರೀಮಿಯಂ ಗಾಡಿ ಓಡಿಸೋ ನಿಮ್ಮ ರಿಚ್ ಫ್ರೆಂಡ್ ನ ಟ್ಯಾಗ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಬೈಕ್ ಹೋಂಡಾ CB350 ಕ್ಲಾಸಿಕ್. ಈ ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2025ರಲ್ಲಿ. ಈ ಬೈಕ್ ನ ಚಾಸಿಸ್ ಟೈಪ್ ನೋಡೋದಾದ್ರೆ ಡೈಮಂಡ್ ಟೈಪ್ ಅನ್ನೋ ಒಂದು ಚಾಸಿಸ್ ಇಂದ ಬಂದಿರುತ್ತೆ. ಹಾಗೆ ಒಂದು ಬೈಕ್ ನ ಯಾವ ಕ್ಯಾಟಗರಿಗೆ ಸೇರಿಸಲಾಗುತ್ತೆ ಅಂತ ನೋಡೋದಾದ್ರೆ ರೆಟ್ರೋ ಕ್ಲಾಸಿಕ್ ಕ್ರೂಸಿಂಗ್ ಮೋಟರ್ ಸೈಕಲ್ ಅನ್ನೋ ಒಂದು ಕ್ಯಾಟಗರಿಗೆ ಸೇರಿಸಲಾಗುತ್ತೆ. ಹಾಗೆ ಒಂದು ಬೈಕ್ ನಲ್ಲಿ ನಮಗೆ ಒಟ್ಟು 3 ವೇರಿಯಂಟ್ಸ್ ಬರುವಂತದ್ದು ಯಾವ್ದು ಅಂತ ನೋಡೋದಾದ್ರೆ ಹೋಂಡಾ CB350 ಕ್ಲಾಸಿಕ್ DLX, ಹೋಂಡಾ CB350 ಕ್ಲಾಸಿಕ್ DLX Pro, ಹೋಂಡಾ CB350 ಕ್ಲಾಸಿಕ್ ಲಿಮಿಟೆಡ್ ಎಡಿಷನ್. ಈ ಇಷ್ಟು ವೇರಿಯಂಟ್ಸ್ ಈ ಒಂದು ಬೈಕ್ ನಲ್ಲಿ ಬರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಕಲರ್ ಆಪ್ಷನ್ಸ್ ನೋಡೋದಾದ್ರೆ ರೆಬೆಲ್ ರೆಡ್ ಮೆಟಾಲಿಕ್, ಪರ್ಲ್ ಇಗ್ನಿಯಸ್ ಬ್ಲಾಕ್, ಪರ್ಲ್ ಡೀಪ್ ಗ್ರೌಂಡ್ ಗ್ರೇ, ಮ್ಯಾಟ್ ಡೂನೆ ಬ್ರೌನ್, ಮ್ಯಾಟ್ ಆಕ್ಸಿಸ್ ಗ್ರೇ ಮೆಟಾಲಿಕ್, ಈ ಇಷ್ಟು ಕಲರ್ ಆಪ್ಷನ್ಸ್ ಈ ಒಂದು ಬೈಕ್ ನಲ್ಲಿ ನಮಗೆ ಸಿಗುವಂತದ್ದು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ಈ ಬೈಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ರಿವ್ಯೂ ಮಾಡಕ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ವೇರಿಯಂಟ್ ಹೋಂಡಾ CB350 ಕ್ಲಾಸಿಕ್ DLX Pro. ಇದು ನಿಮಗೆ ಟಾಪ್ ವೇರಿಯಂಟ್ ಆಗಿರುತ್ತೆ. DLX ಅನ್ನೋದು ನಿಮಗೆ ಬೇಸ್ ವೇರಿಯಂಟ್ ಆಗಿರುವಂತದ್ದು. ಈ ಬೈಕ್ ನ ಫ್ರಂಟ್ ಸೆಕ್ಷನ್ ನ ನೋಡ್ತಿರ್ಬೋದು, ಕಂಪ್ಲೀಟ್ ಆಗಿ ಒಂದು ರೆಟ್ರೋ ಕ್ಲಾಸಿಕ್ ಡಿಸೈನ್ ನಲ್ಲಿ ರೆಡಿ ಮಾಡಿರುವಂತದ್ದು ಒಂದು ಬೈಕ್ ನ. ಹಾಗೆ ಮಿರರ್ಸ್ ನ ನೋಡ್ತಿರ್ಬೋದು, ಕ್ರೋಮ್ ಫಿನಿಶ್ ನಲ್ಲಿ ಕೊಟ್ಟಿರೋದ್ರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಫ್ರಂಟ್ ಸೆಕ್ಷನ್ ನಿಮಗೆ ಯಾವುದೇ ರೀತಿ ವೈಸರ್ ನ ಕೊಟ್ಟಿರೋದಿಲ್ಲ, ಅಡಿಷನಲ್ ಆಕ್ಸೆಸರೀಸ್ ಆಗಿ ಹಾಕ್ಸ್ಕೊಬೇಕಾಗುತ್ತೆ. ಹಾಗೆ ಒಂದು ಬೈಕ್ ನಲ್ಲಿ ಇರುವಂತಹ ಹೆಡ್ ಲ್ಯಾಂಪ್ಸ್ ನ ನೋಡ್ತಿರ್ಬೋದು, ಇದು ನಿಮಗೆ LED ಸೆಟಪ್ ಇಂದ ಬಂದಿರುತ್ತೆ, ಯಾವುದೇ ರೀತಿ ಹಾಲೋಜಿನ್ ಯೂಸ್ ಮಾಡಿರೋದಿಲ್ಲ. ಹಾಗೆ ಔಟರ್ ಸೆಕ್ಷನ್ ಅಲ್ಲಿ ನೋಡ್ತಿರ್ಬೋದು, ನಿಮಗೆ ಕ್ರೋಮ್ ಫಿನಿಶ್ ನಲ್ಲಿ ಡಿಸೈನ್ ನ ಮಾಡಿರೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಹಾಗೆ LED ಇಂಡಿಕೇಟರ್ಸ್ ನ ಈ ಒಂದು ಬೈಕ್ ನಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನಿಮಗೆ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುವಂತದ್ದು, ಆದ್ರೆ ಕಲರ್ ಮಾತ್ರ ಡಿಫರೆನ್ಸ್ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು. ಮತ್ತೆ ಇಲ್ಲಿ ನಿಮಗೆ ಮಡ್ಗಡ್ ನ ನೋಡ್ತಿರ್ಬೋದು, ಮಡ್ಗಡ್ ನಿಮಗೆ ಮೆಟಲ್ ಇಂದ ಬಂದಿರುತ್ತೆ. ಇದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಬಾಡಿ ಕಲರ್ ನಲ್ಲೇ ಕೊಟ್ಟಿರುವಂತದ್ದು, ಬೇಸ್ ವೇರಿಯಂಟ್ ನಲ್ಲಿ ಬ್ಲಾಕ್ ಕಲರ್ ನಲ್ಲಿ ಕೊಟ್ಟಿರ್ತಾರೆ. ಹಾಗೆ ಸಸ್ಪೆನ್ಷನ್ ನ ನೋಡ್ತಿರ್ಬೋದು, ಸಸ್ಪೆನ್ಷನ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಕೊಟ್ಟಿರುವಂತದ್ದು. ಹಾಗೆ ಇದು ಕೂಡ ಅಷ್ಟೇ ಬಾಡಿ ಕಲರ್ ಅಲ್ಲೇ ಬಂದಿರುವಂತದ್ದು. ಇದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಬೇಸ್ ವೇರಿಯಂಟ್ ನಲ್ಲಿ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಬರುವಂತದ್ದು. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ಯುಯಲ್ ಚಾನಲ್ ABS ಇಂದ ಬಂದಿರುವಂತದ್ದು ಈ ಒಂದು ಬೈಕ್. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 310 mm ಇಂದ ಬಂದಿರುವಂತದ್ದು. ಹಾಗೆ 2 ಪಿಸ್ಟನ್ ಕ್ಯಾಲಿಪರ್ಸ್ ನ ಇನ್ಸ್ಟಾಲ್ ಮಾಡಿರುವಂತದ್ದು. ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 100/90 19 ಇಂಚಸ್ ಇಂದ ಬಂದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಅಲಾಯ್ ವೀಲ್ಸ್ ನ ಎಷ್ಟು ಡಿಸೈನ್ ಫುಲ್ ಆಗಿ ರೆಡಿ ಮಾಡಿದ್ದಾರೆ ಅನ್ನೋದನ್ನ. ಇದು ನಿಮಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಹಾಗೆ ನಿಮಗೆ ಈ ಒಂದು ಟೈರ್ಸ್ ಟ್ಯೂಬ್ಲೆಸ್ ಟೈರ್ಸ್ ಇಂದ ಬಂದಿರುತ್ತೆ. ಈ ಬೈಕ್ ನ ರಿಯರ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡೋದಾದ್ರೆ ಪ್ರೆಷರೈಸ್ಡ್ ನೈಟ್ರೋಜನ್ ಚಾರ್ಜ್ಡ್ ಪ್ರೀಲೋಡೆಡ್ ಸಸ್ಪೆನ್ಷನ್ಸ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಎರಡು ಸೈಡ್ ನಿಮಗೆ ಇರುವಂತದ್ದು ಈ ಒಂದು ಸಸ್ಪೆನ್ಷನ್ಸ್. ಅದು ಕೂಡ ಕ್ರೋಮ್ ಫಿನಿಶ್ ನಲ್ಲಿ ಕೊಟ್ಟಿರೋದ್ರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಬೈಕ್ ನ ರಿಯರ್ ಸೆಕ್ಷನ್ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಇಲ್ಲೂ ಕೂಡ ನಿಮಗೆ ಡ್ಯುಯಲ್ ಚಾನಲ್ ABS ಇಂದಾನೆ ಬಂದಿರುವಂತದ್ದು. ಹಾಗೆ ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 240 mm ಇಂದ ಬಂದಿರುತ್ತೆ. ಹಾಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ನ ಇನ್ಸ್ಟಾಲ್ ಮಾಡಿರ್ತಾರೆ ಬ್ಯಾಕ್ ಸೆಕ್ಷನ್ ಅಲ್ಲಿ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನಲ್ಲಿ ಕೂಡ. ಹಾಗೆ ರಿಯರ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 130/70 18 ಇಂಚಸ್ ಇಂದ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಕೂಡ ನಿಮಗೆ ಅಲಾಯ್ ವೀಲ್ಸ್ ತುಂಬಾನೇ ಡಿಸೈನ್ ಫುಲ್ ಆಗಿ ರೆಡಿ ಮಾಡಿರುವಂತದ್ದು. ಮತ್ತೆ ಟ್ಯೂಬ್ಲೆಸ್ ಟೈರ್ಸ್ ನ ಇಲ್ಲೂ ಕೂಡ ಇನ್ಸ್ಟಾಲ್ ಮಾಡಿರ್ತಾರೆ. ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಿಂದೆಗಡೆ ಸೆಕ್ಷನ್ ಇಂದನೂ ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿ ಅಲಾಯ್ ವೀಲ್ಸ್ ಮತ್ತೆ ಟೈರ್ಸ್ ಕಾಣಿಸ್ತಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನಲ್ಲಿರುವಂತಹ ಇಂಜಿನ್ ಡಿಸೈನ್ ನ ನೋಡ್ತಿರ್ಬೋದು, ತುಂಬಾನೇ ಕ್ಲಾಸಿಕ್ ಆಗಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಲ್ಲಿ ನಿಮಗೆ ಕ್ರೋಮ್ ಫಿನಿಶ್ ನ ಕೊಟ್ಟು ಬ್ಲಾಕ್ ಕಲರ್ ಫಿನಿಶ್ ಜೊತೆಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇಂಜಿನ್ CC ನ ನೋಡೋದಾದ್ರೆ 348.36 cc ಇರುವಂತದ್ದು. ಇಂಜಿನ್ ಟೈಪ್ ನಿಮಗೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 2 ವ್ಯಾಲ್ವ್ಸ್ ನೊಂದಿಗೆ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಕ್ಲಚ್ ಟೈಪ್ ನ ನೋಡೋದಾದ್ರೆ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ನ ಕೊಟ್ಟಿರ್ತಾರೆ. ಸ್ಟಾರ್ಟಿಂಗ್ ಟೈಪ್ ಬಂದು ನಿಮಗೆ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಇರುತ್ತೆ, ಯಾವುದೇ ರೀತಿ ಕಿಕ್ಕರ್ ನ ಕೊಟ್ಟಿರೋದಿಲ್ಲ. ಹಾಗೆ ಒಂದು ಬೈಕ್ ನಲ್ಲಿ ನಮಗೆ ಒಟ್ಟು 5 ಗೇರ್ಸ್ ಇರುವಂತದ್ದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 15.2 ಲೀಟರ್ ಅಷ್ಟು ಆಗಿರುವಂತದ್ದು. ತುಂಬಾನೇ ಸಾಕಷ್ಟು ಆಯ್ತು ಅಂತಾನೆ ಹೇಳ್ಬೋದು, ಒಂದೇ ಸ್ಟ್ರೆಚ್ ನಲ್ಲಿ ತುಂಬಾನೇ ದೂರ ಹೋಗೋದಕ್ಕೆ. ಹಾಗೆ ಒಂದು ಬೈಕ್ ನ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 3 ಲೀಟರ್ ಆಗಿರುವಂತದ್ದು. ರೈಡಿಂಗ್ ರೇಂಜ್ ನೋಡೋದಾದ್ರೆ ಒಂದು ಫುಲ್ ಟ್ಯಾಂಕ್ ಗೆ ಎಷ್ಟು ದೂರ ಹೋಗಬಹುದು ಅಂತ ನೋಡೋದಾದ್ರೆ 532 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಪವರ್ ಅಥವಾ BHP ನ ನೋಡೋದಾದ್ರೆ 20.7 BHP ಅಟ್
5500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಟಾರ್ಕ್ ನ ನೋಡೋದಾದ್ರೆ 29.5 Nm at 3000 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಇಷ್ಟು ಕಮ್ಮಿ RPM ಗೆ 30 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗ್ತಿರೋದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನಿಷಿಯಲ್ ಪಿಕಪ್ ತುಂಬಾನೇ ಬೇಗನೆ ಸಿಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 132 ರಿಂದ 135 km/h ಸ್ಪೀಡ್ ನಲ್ಲಿ ಹೋಗುವಂತದ್ದು. ಹಾಗೆ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 35 ರಿಂದ 40 km/L ಗೆ ಸಿಗುವಂತದ್ದು. ಈ ಬೈಕ್ ನ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನೋಡ್ತಾ ಹೋಗೋಣ. ನೋಡ್ತಿರ್ಬೋದು ನಿಮಗೆ ಸೆಮಿ ಡಿಜಿಟಲ್ ವಿತ್ ಬ್ರೈಟ್ನೆಸ್ ಕಂಟ್ರೋಲ್ ಜೊತೆಗೆ ಬಂದಿರುವಂತದ್ದು ಈ ಒಂದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್. ಇಲ್ಲಿ ಚಿಕ್ಕದಾಗಿ ನಿಮಗೆ ಒಂದು ಡಿಜಿಟಲ್ ಮುಖಾಂತರ ಕೆಲವೊಂದು ಇನ್ಫಾರ್ಮೇಶನ್ಸ್ ಕಾಣಿಸೋದಾದ್ರೆ, ಮೇಜರ್ ಅಪ್ಡೇಟ್ಸ್ ನಿಮಗೆ ಅನಲಾಗ್ ಸಿಸ್ಟಮ್ ಇಂದಾನೆ ಈ ಒಂದು ಬೈಕ್ ನಲ್ಲಿ ಕಾಣಿಸುವಂತದ್ದು. ಅಂದ್ರೆ ಸ್ಪೀಡೋಮೀಟರ್ ನ ನೋಡ್ತಿರ್ಬೋದು ನಿಮಗೆ ಕಂಪ್ಲೀಟ್ ಆಗಿ ಅನಲಾಗ್ ಸಿಸ್ಟಮ್ ಇಂದಾನೆ ಬಂದಿರುವಂತದ್ದು. ಕೆಲವೊಂದಷ್ಟು ಫೀಚರ್ಸ್ ನ ಹೈಲೈಟಿಂಗ್ ಮೆಥಡ್ ಅಲ್ಲೂ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ನೋಡ್ತಿರ್ಬೋದು ಟ್ರಾಕ್ಷನ್ ಕಂಟ್ರೋಲ್, ಇಂಜಿನ್ ಸಿಂಬಲ್, ಮತ್ತೆ ನ್ಯೂಟ್ರಲ್ ಸಿಗ್ನಲ್, ಮತ್ತೆ ABS ಸ್ವಿಚ್ ಪ್ರತಿಯೊಂದು ಕೂಡ ಹೈಲೈಟಿಂಗ್ ಸಿಂಬಲ್ ಅಲ್ಲಿ ಕೊಟ್ಟಿರುವಂತದ್ದು. ಮತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇಲ್ಲಿ 2 ಸ್ವಿಚಸ್ ನ ಕೊಟ್ಟಿರೋದು, ಅಂದ್ರೆ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ. ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರೋದು. ಅದನ್ನ ಕನೆಕ್ಟ್ ಮಾಡ್ಕೊಂಡಾಗ ಈ ಒಂದು ಕೀಸ್ ಮುಖಾಂತರ ನೀವು ಅಡ್ಜಸ್ಟ್ ಮಾಡ್ಕೋಬಹುದಾಗಿರುತ್ತೆ. ಈ ಬೈಕ್ ಅಂತೂ ತುಂಬಾನೇ ರಿಚ್ ಆಗಿ ಹಾಗೆ ಪ್ರೀಮಿಯಂ ಆಗಿ ಕಾಣಿಸುವಂತದ್ದು. ನೋಡ್ತಿರ್ಬೋದು ಪ್ರತಿಯೊಂದು ಸ್ವಿಚಸ್ ಕೂಡ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಿಂದ ಬಂದಿರುವಂತದ್ದು. ಗ್ರಿಪ್ಪರ್ಸ್ ಆಗ್ಲಿ, ಬ್ರೇಕ್ ಲಿವರ್ಸ್ ಆಗ್ಲಿ, ಕ್ಲಚ್ ಲಿವರ್ಸ್ ಆಗ್ಲಿ ತುಂಬಾನೇ ಹೈ ಕ್ವಾಲಿಟಿ ಪ್ರೀಮಿಯಂ ಇಂದ ಕಾಣಿಸುವಂತದ್ದು. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಸೆಂಟರ್ ಆಫ್ ದಿ ಹ್ಯಾಂಡಲ್ ಬಾರ್ ಅಲ್ಲಿ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ಮತ್ತೆ ಇಗ್ನಿಷನ್ ಸ್ವಿಚ್ ಕೂಡ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಆಗಿದೆ. ಹಾಗೆ ಇದಕ್ಕೆ ಹಜಾರ್ಡ್ ಸ್ವಿಚ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಗ್ರಿಪ್ಪರ್ಸ್ ಅಷ್ಟೇ ತುಂಬಾನೇ ಗ್ರಿಪ್ಫುಲ್ ಆಗಿರುವಂತದ್ದು. ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ನ ನೋಡ್ತಿರ್ಬೋದು ನಿಮ್ಗೆ ಒಂದು ರೆಟ್ರೋ ಸ್ಟೈಲ್ ನಲ್ಲಿ ಕೊಟ್ಟಿದ್ರು ಕೂಡ ತುಂಬಾನೇ ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿ ಹೈಲೈಟಿಂಗ್ ಪಾರ್ಟ್ ಆಗಿ ಕಾಣಿಸುವ ಹಾಗೆ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಮತ್ತೆ ಫ್ಯೂಯಲ್ ಟ್ಯಾಂಕ್ ನ ನೋಡ್ತಿರ್ಬೋದು ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ನ ಕೊಟ್ಟು ಅದನ್ನು ಕೂಡ ಕ್ರೋಮ್ ಫಿನಿಶ್ ನಲ್ಲಿ ಕೊಟ್ಟಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಟ್ಯಾಂಕ್ ಪ್ಯಾಡ್ಸ್ ಕೂಡ ಕೊಟ್ಟಿರೋದ್ರಿಂದ ನಿಮಗೆ ಒಳ್ಳೆ ಗ್ರಿಪ್ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು 2 ಹಾರ್ನ್ಸ್ ಪ್ಲೇಸ್ಮೆಂಟ್ ಆಗಿರುವಂತದ್ದು. ಅದಕ್ಕೂ ಕೂಡ ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿ ಅದನ್ನು ಹೈಲೈಟಿಂಗ್ ಪಾರ್ಟ್ ಆಗಿ ಈ ಒಂದು ಬೈಕ್ ನಲ್ಲಿ ಕಾಣಿಸೋ ಹಾಗೆ ರೆಡಿ ಮಾಡಿರುವಂತದ್ದು. ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ CB350 ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು, ಅದು ಕೂಡ ತುಂಬಾನೇ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಆಗಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ನೆಕ್ಸ್ಟ್ ಈ ಒಂದು ಬೈಕ್ ನ ಸೀಟ್ಸ್ ನ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಸೀಟ್ಸ್ ನ ಯೂಸ್ ಮಾಡಿರುವಂತದ್ದು. ತುಂಬಾನೇ ಸಾಫ್ಟ್ ಕುಶನ್ಸ್ ನ ಯೂಸ್ ಮಾಡಿದ್ದಾರೆ. ನೀವು ಲಾಂಗ್ ರೈಡ್ಸ್ ನ ಹೋಗೋದಕ್ಕೆ ರೈಡರ್ ಗೆ ಆಗ್ಲಿ, ಪಿಲಿಯನ್ ರೈಡರ್ ಗೆ ಆಗ್ಲಿ ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಒಂದೇ ಸ್ಟ್ರೆಚ್ ನಲ್ಲಿ ತುಂಬಾ ದೂರ ಹೋಗಬಹುದಾಗಿರುತ್ತೆ ಈ ಒಂದು ಬೈಕ್ ನಲ್ಲಿ. ಹಾಗೆ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು ಪ್ರಾಪರ್ ಆಗಿ ಗ್ರಿಪ್ ಆಗಿ ಇಟ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಈ ಒಂದು ಬೈಕ್ ನಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಹೋಂಡಾ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು, ಅಂದ್ರೆ ಪೇಂಟಿಂಗ್ ಮುಖಾಂತರ ಮಾಡಿರುವಂತದ್ದು. ಈ ಬೈಕ್ ಅಲ್ಲಿ ನಮಗೆ USB ಚಾರ್ಜಿಂಗ್ ಸಾಕೆಟ್ ನ ಕೊಟ್ಟಿರೋದ್ರಿಂದ ನೀವು ಫೋನ್ ನ ಚಾರ್ಜ್ ಹಾಕೊಂಡು ತುಂಬಾನೇ ಲಾಂಗ್ ರೈಡ್ ಹೋಗಬಹುದಾಗಿರುತ್ತೆ ಒಂದು ಬೈಕ್ ನಲ್ಲಿ ಕ್ರೂಸ್ ನ ಮಾಡ್ಕೊಂಡು. ಹಾಗೆ ರೈಟ್ ಸೈಡ್ ಆಫ್ ದಿ ಬೈಕ್ ಅಲ್ಲೂ ನೋಡ್ತಿರ್ಬೋದು ನಿಮಗೆ ಸೇಮ್ ಡಿಸೈನ್ಸ್ ನ ಯೂಸ್ ಮಾಡಿರುವಂತದ್ದು. ಹಾಗೆ ಅಲ್ಲಲ್ಲಿ ನಿಮಗೆ ಕ್ರೋಮ್ ಫಿನಿಶ್ ನ ಕೊಟ್ಟು ತುಂಬಾನೇ ಅಟ್ರಾಕ್ಟಿವ್ ವೇ ನಲ್ಲಿ ಒಂದು ಬೈಕ್ ನ ರೆಡಿ ಮಾಡಿರುವಂತದ್ದು. ಇಂಜಿನ್ ಮೇಲೂ ಕೂಡ ನೋಡ್ತಿರ್ಬೋದು ನೀವು ಒಂದು ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿ ಹೋಂಡಾನ ಒಂದು ಬ್ಯಾಡ್ಜಿಂಗ್ ನ ಯೂಸ್ ಮಾಡಿರುವಂತದ್ದು. ಹಾಗೆ ಬ್ರೇಕಿಂಗ್ ಪ್ಯಾಡ್ ನ ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿ ರೆಡಿ ಮಾಡಿರುವಂತದ್ದು. ಮತ್ತೆ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಆಗಿ ರೈಡರ್ ಗೆ ಮತ್ತೆ ಪಿಲಿಯನ್ ರೈಡರ್ ಇಬ್ಬರಿಗೂ ಕೂಡ ಕೊಟ್ಟಿರುವಂತದ್ದು. ಈ ಬೈಕ್ ನ ಮೈನ್ ಹೈಲೈಟಿಂಗ್ ಪಾರ್ಟ್ ಅಂತ ಹೇಳಿದ್ರೆ ಸೈಲೆನ್ಸರ್ ಪ್ಲೇಸ್ಮೆಂಟ್ ಹಾಗೆ ಅದ್ರದ್ದು ಡಿಸೈನ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಗೇರ್ ಲಿವರ್ ನ ನೋಡ್ತಿರ್ಬೋದು 2 ಸೈಡ್ ನ ಕೊಟ್ಟು ನಿಮಗೆ ರೆಟ್ರೋ ಸ್ಟೈಲ್ ನಲ್ಲಿ ರೆಡಿ ಮಾಡಿರುವಂತದ್ದು. ಹಾಗೆ ಒಂದು ಬೈಕ್ ನಲ್ಲಿ ನಮಗೆ ಸೈಡ್ ಸ್ಟ್ಯಾಂಡ್ ಮತ್ತೆ ಡಬಲ್ ಸ್ಟ್ಯಾಂಡ್ ಎರಡೂ ಕೊಟ್ಟಿರೋದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಡಬಲ್ ಸ್ಟ್ಯಾಂಡ್ ಹಾಕೊಂಡು ನೀವು ಈಸಿಯಾಗಿ ವೆಹಿಕಲ್ ಮೇಂಟೆನೆನ್ಸ್ ನ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ಒಂದು ಬೈಕ್ ನಲ್ಲಿ ನಮಗೆ ವುಮೆನ್ಸ್ ಫುಟ್ ರೆಸ್ಟ್ ಮತ್ತೆ ಸ್ಯಾರಿ ಗಾರ್ಡ್ ಎರಡೂ ಕೂಡ ಮೆಟಲ್ ನಲ್ಲೇ ಕೊಟ್ಟಿರೋದು ಇನ್ನ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬೈಕ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 42,000 ಕಿಲೋಮೀಟರ್ ಅಥವಾ 3 ವರ್ಷ ಆಗಿರುವಂತದ್ದು. ಹಾಗೆ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು 3 ಫ್ರೀ ಸರ್ವಿಸ್ ಇರುವಂತದ್ದು. ಮೊದಲನೇ ಸರ್ವಿಸ್ 1,000 ಕಿಲೋಮೀಟರ್ ಅಥವಾ 30 ದಿನದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸ್ 6,000 ಕಿಲೋಮೀಟರ್ ಅಥವಾ 180 ದಿವಸದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸ್ 12,000 ಕಿಲೋಮೀಟರ್ ಅಥವಾ 1 ವರ್ಷದೊಳಗಡೆ ಆಗಿರುತ್ತೆ. ಈ ಬೈಕ್ ನ ಓವರ್ ಆಲ್ ವೆಯ್ಟ್ ಬಂದು 186 kg ಆಗಿರುವಂತದ್ದು. ಎಲ್ಲೇ ಹುಡುಕಿದ್ರು ನಿಮಗೆ ಕಂಪ್ಲೀಟ್ ಆಗಿ ಮೆಟಲ್ಲೇ ಸಿಗುವಂತದ್ದು, ಎಲ್ಲೂ ಕೂಡ ಫೈಬರ್ ನ ಯೂಸ್ ಮಾಡಿಲ್ಲ. ಅದರಿಂದ ಇದ್ರದ್ದು ವೆಯ್ಟ್ 186 kg ಇರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ ನಿಮ್ಗೆ 165 mm ಆಗಿರುವಂತದ್ದು. ನೋಡ್ತಿರ್ಬೋದು ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಹಂಸು ಅಥವಾ ಹಳ್ಳ ತಾಗುತ್ತೆ ಅನ್ನೋ ಭಯ ಇರೋದಿಲ್ಲ. ಬೈಕ್ಗೆ ಈಸಿಯಾಗಿ ನೀವು ಬೈಕ್ ನ ಓಡಿಸಬಹುದಾಗಿರುತ್ತೆ. ಈ ಬೈಕ್ ನ ಸೀಟ್ ಹೈಟ್ 800 mm ಆಗಿರುವಂತದ್ದು. ಸೊ ನೋಡ್ತಿರ್ಬೋದು ನನ್ನ ಹೈಟ್ 6.1 ಅಡಿ ಆಗಿರುವಂತದ್ದು. ನಾನ್ ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು. ನನ್ನ ಎರಡೂ ಕಾಲುಗಳು ಕೂಡ ನೆಲಕ್ಕೆ ತಾಕ್ತಾ ಇತ್ತು. ಸೊ ಹಾಗಾಗಿ ನನ್ಗನ್ಸೋ ಹಾಗೆ ಎಲ್ಲಾ ಹೈಟಿನ ವ್ಯಕ್ತಿಗಳು ಕೂಡ ಈ ಒಂದು ಬೈಕ್ ನ ಓಡಿಸಬಹುದಾಗಿರುತ್ತೆ. ಯಾವುದೇ ರೀತಿ ಹೈಟಿನ ತೊಂದರೆ ಆಗೋದಿಲ್ಲ. ಹ್ಯಾಂಡಲ್ ಪ್ಲೇಸ್ಮೆಂಟ್ ಮತ್ತೆ ಸೀಟಿಂಗ್ ಪೊಸಿಷನ್ ತುಂಬಾನೇ ಕಂಫರ್ಟಬಲ್ ಆಗಿರೋದ್ರಿಂದ ನೀವು ಲಾಂಗ್ ಸ್ಟ್ರೆಚ್ ರೈಡ್ಸ್ ನ ಮಾಡಬಹುದಾಗಿರುತ್ತೆ ಈ ಒಂದು ಬೈಕ್ ನಲ್ಲಿ. ಈ ಒಂದು ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ.
ಈ ಬೈಕ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಮಡ್ಗಡ್ನ ನೋಡ್ತಿರ್ಬೋದು, ಅದು ಕೂಡ ನಿಮಗೆ ಮೆಟಲ್ ಇಂದಾನೆ ಬಂದಿರುವಂತದ್ದು. ಹಾಗೆ ಬ್ಯಾಕ್ ಸೆಕ್ಷನ್ ಇರುವಂತಹ ಟೈಲ್ ಲ್ಯಾಂಪ್ ಮತ್ತೆ ಇಂಡಿಕೇಟರ್ಸ್ LED ಇಂದಾನೆ ಬಂದಿರುತ್ತೆ, ಯಾವುದೇ ರೀತಿ ಹಾಲೋಜಿನ್ ಯೂಸ್ ಮಾಡಿರೋದಿಲ್ಲ. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು. ಈ ಬೈಕಿಗೆ ಇರುವಂತಹ ರೈವಲ್ರಿ ಬೈಕ್ಸ್ ನ ನೋಡೋದಾದ್ರೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ರಾಯಲ್ ಎನ್ಫೀಲ್ಡ್ ಬುಲೆಟ್ 350, ಹಾರ್ಲಿ ಡೇವಿಡ್ಸನ್ X440, ಜಾವಾ 352, ಜಾವಾ 42 ಬಾಬರ್. ಈ ಇಷ್ಟು ಬೈಕ್ಸ್ ಈ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ ಒಂದ್ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ನೋಡೋದಾದ್ರೆ 5,000 ರೂಪಾಯಿಂದ 10,000 ರೂಪಾಯಿವರೆಗೂ ವರ್ಷಕ್ಕೆ ಈ ಒಂದು ಬೈಕಿಗೆ ಖರ್ಚು ಬರುವಂತದ್ದು. ಈ ಬೈಕ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ನಿಮ್ಗೆ ಬೇಸ್ ವೇರಿಯಂಟ್, ಮಿಡ್ ವೇರಿಯಂಟ್ ಮತ್ತೆ ಟಾಪ್ ವೇರಿಯಂಟ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಿಮ್ಗೆ CB350 DLX ವೇರಿಯಂಟ್ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 1,98,239 ರೂಪಾಯಿ ಆಗಿರುವಂತದ್ದು. RTO 41,083 ರೂಪಾಯಿ ಆಗಿರುವಂತದ್ದು. ಇನ್ಶೂರೆನ್ಸ್ 18,050 ರೂಪಾಯಿ, ಅದರ್ಸ್ ಅಂತ ಹೇಳಿ 5,073 ರೂಪಾಯಿ. ಆನ್ ರೋಡ್ ಪ್ರೈಸ್ ನಿಮಗೆ 2,62,445 ರೂಪಾಯಿ ಆಗಿರುವಂತದ್ದು. ಮಿಡ್ ವೇರಿಯಂಟ್ ಅಥವಾ DLX ಪ್ರೋ ವೇರಿಯಂಟ್ ಎಕ್ಸ್ ಶೋರೂಮ್ ಪ್ರೈಸ್ ನ ನೋಡೋದಾದ್ರೆ 2,639 ರೂಪಾಯಿ, RTO ಅಂತ ಹೇಳಿ 41,563 ರೂಪಾಯಿ, ಇನ್ಶೂರೆನ್ಸ್ ಅಂತ ಹೇಳಿ 18,157 ರೂಪಾಯಿ, ಅದರ್ಸ್ ಅಂತ ಹೇಳಿ 5,073 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ ಮಿಡ್ ವೇರಿಯಂಟ್ 2,65,432 ರೂಪಾಯಿ ಆಗಿರುವಂತದ್ದು. ಲಿಮಿಟೆಡ್ ಎಡಿಷನ್ ವೇರಿಯಂಟ್ ಅಂದ್ರೆ ಇದು ಟಾಪ್ ವೇರಿಯಂಟ್ ಆಗಿರುವಂತದ್ದು. ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ 2,02,639 ರೂಪಾಯಿ, RTO ಅಂತ ಹೇಳಿ 42,039 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು, ಇನ್ಶೂರೆನ್ಸ್ ಅಂತ ಹೇಳಿ 18,243 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು, ಅದರ್ಸ್ ಅಂತ ಹೇಳಿ 5,073 ರೂಪಾಯಿ. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 2,67,994 ರೂಪಾಯಿ ಆಗಿರುವಂತದ್ದು. ಎಲ್ಲಾ ವೇರಿಯಂಟ್ಸ್ಗೂ ನಿಮಗೆ ಒಂದು 3,000 ರೂಪಾಯಿ 2,000 ರೂಪಾಯಿ ಅಷ್ಟೇ ಡಿಫರೆನ್ಸ್ ಇರುವಂತದ್ದು, ಅದು ಬಿಟ್ರೆ ಜಾಸ್ತಿ ಚೇಂಜಸ್ ಇರೋದಿಲ್ಲ. ಇದ್ರ ಜೊತೆಗೆ ಹೋಂಡಾ ಬಿಗ್ ವಿಂಗ್ ಕಂಪನಿಯವರು ಕಾರ್ಪೊರೇಟ್ ಡಿಸ್ಕೌಂಟ್ ಅಂತ ಹೇಳಿ 5,000 ಡಿಸ್ಕೌಂಟ್ ಕೊಡ್ತಿದ್ದಾರೆ. HDFC ಮತ್ತೆ IDFC ಕ್ರೆಡಿಟ್ ಕಾರ್ಡ್ ನ ನೀವು ಯೂಸ್ ಮಾಡಿ ಗಾಡಿನ ಬುಕ್ ಮಾಡ್ತು ಅಂತ ಹೇಳಿದ್ರೆ ಇನ್ಸ್ಟಾಂಟ್ 5K ಕ್ಯಾಶ್ ಬ್ಯಾಕ್ ನು ಕೂಡ ಕೊಡ್ತಿರುವಂತದ್ದು. ಇನ್ನಷ್ಟು ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಕಂಪ್ಲೀಟ್ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾರೆ. ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ನಿಮ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್ ಬಾಯ್.